ಭತ್ತ ನೆನೆಸಿ ಇಟ್ಟಿದ್ದಿ. ಇಟ್ಟಿದ್ದು ಹೇಳಿದ್ರೆ ಅಲ್ಲಿ ಮೊನ್ನೆನೇ ಮಾಡಿದ್ದಿ. ಜಳ್ಳು ತೆಗೆದು ಅದ್ರಲ್ಲಿ ಜಳ್ಳು ಬತ್ತು, ನೀರು ಹಾಕಿ ನೆನೆಸಿಟ್ಟು ಅದೆಲ್ಲ ಮಾಡವು. ಅದು ಈಗ ತೆಗೆದು ಒಂದು ದಿವಸ ನೆನೆಸಿ ಮಾಡಿಡವು. ಈಗೆಂತ ಮಾಡವು, ಇದರಲ್ಲಿ ಹಾಕಿ ಚೀಲದಲ್ಲಿ ಹಾಕಿ ಕಟ್ಟವು. ಕಟ್ಟರೆ ಬೇರೆ ಬತ್ತು ಕಡೆ ಸೋಕಾಕ್ತು. ಇದನ್ನ ಹಿಂಗೆ ತೆಗೆದು ಪುಟ್ಟಿ ತುಂಬವು ಎಲ್ಲ ತೊಳೆದಂಗೂ ಹಾಕ್ತಾರೆ. ಬೇರೆ ಬಪ್ಪಲೆ ತಯಾರಿ ಅದು ಮಾಡ್ಕೊಂಡು ಚೀಲ ತುಂಬಿ ಗುಣಿ ಚೀಲದಲ್ಲಿ ತುಂಬಕ್ಕಾಗ್ತದೆ ಅಂತ ಕೇಳಿದ್ರೆ ಅದು ನೀರೆಲ್ಲ ಬಸೋದು 2 ದಿವಸ ಹಂಗೆ ಇಟ್ಟರೆ ಬೇರೆ ಬರ್ತದೆ. ಕಡೆಗೆ ತಗೊಂಡೋಗಿ ಗದ್ದೆ ಮಡಿ ಮಾಡಿದ್ದ ಸೋಕಾಕ್ತು. ಗೊತ್ತಾ? ಈ ನೋಡು ಆಗ್ತಾ ಬತ್ತೆ ಹುಟ್ಟಿಗೆ ಹಾಕಿ ಹತ್ತಿತ್ತು. ಹಿಂಗೆ ಮಾಡಿ ಬಾಯಿ ಕಟ್ಟಿ ಹಿಂಗೆ ಬಾಯಿ ಕಟ್ಟವು. ಇದನ್ನ ಬಾಯಿ ಕಟ್ಟಿ ಟೈಟ್ ಮಾಡಿ ತಗೊಂಡೋಗಲ್ಲಿ ಮ್ಯಾಲಿಟ್ಟು ವಜ್ಜೆ ಹೇರೋ ನಾಳಂಗೆ ಬಿಸಿ ಬಿಸಿ ನೀರು ಕೊಡವು. ಅವಕ್ಕೆ ಸಂಜೆ ಕೊಟ್ಟರು ಅಡ್ಡಿಲ್ಲ. ಆಯ್ಷ ಬಾಯಿ ಮತ್ತೊಂದು ಅಲ್ಲೇ ಇದ್ದೆ ಮರೈತೆ. ಏನು ಶತಾರಿ ಹಿಡಿದಿದೆ. ಅದು ಎಂತ ಹೇರಿದ್ರಿ? ಇದು ಗೋಧಿ ಕಲ್ಲು ಅಂತ ಇದಕ್ಕೆ ಹಳೆ ಕಾಲದ್ದು ಬೀಸೋದಾಗಿತ್ತು. ಈಗ ಯಾರು ಬೀಸ್ತಿಲ್ಲ. ಇದು ಅದ ಇದ್ರದ್ದು ಮತ್ತೊಂದು ಅಲ್ಲಿತ್ತು. ಅದು ಹೇರಿಡಲಿ ಅದ್ರ ಹೇರಿಡಲು ಅದು ಇದಿಷ್ಟು ಹೇರ್ ಇಟ್ಬಿಟ್ರಿ. ಈಗ ನಾನು ಬೆಳಗಿಂದ ಬಿಸಿ ನೀರು ಹಾಕೋದು ಹೇರದು ಹಂಗೆ ಮಾಡ್ಕೊಂತ ಹೋಗ್ಬಿಟ್ರೆ ಆತು. ಬೇರೆ ಬಂದು ಎಷ್ಟು ದಿನ 3 ಎಲ್ಲದೂ ಬಂಜಿಲ್ಲ. ಇನ್ನೊಂದು ದಿವಸ ಹಂಗೆ ಇಡ್ತೀರ? ಬಂಜು ಆದರೆ ಅಷ್ಟು ಲಾಯಕ ಬಂಜಿಲ್ಲ. ಜಡೆ ಎಂತ ಮಾಡ್ತೀರಿ? ಸುರುಕ್ತರ ಇಲ್ಲಿ ಜಡೆ ಆಗಿಲ್ಲ ನಾಡಂಗೆ ಆಗ್ತಾನ ಅನಿಸ್ತದ್ರೆ. ಇವಾಗ ಸಂಜೆಗೆ ಆಗ್ತದೆ ಇದೆಲ್ಲ ಬಂಜು. ಅದ್ರ ಸಂಜೆವರೆಗೆ ಹಿಂಗೆ ಇಟ್ಟು ಸಂಜೆಗೆ ಸುರುಗಿ ಹಂಗೆ ಮಾಡ್ತೀವಿ. ಅಲ್ಲಿವರೆಗೆ ಹಿಂಗೆ ಕೊಟ್ಟಿಟ್ರೆ ಆತು. ರಾಮನ ಹತ್ರ ತೋರಿಸಿ ಎಂತ ಮಾಡುವ ಕೇಳ್ಕೊಂಡು ಬಂಜು 3 ದಿವಸ ಆತಲ್ದ ನೆನೆಸಿ. 3 ದಿವಸ ಆಯ್ತು. ಈಗ ಬಿಸಿ ನೀರು ಹಾಕ್ತಾ ಇರ್ತಾವೆ. ಒಂದು ದಿವಸ ಸಂಜೆ ಒಂದು ಸಾರಿ ಬಿಸಿ ನೀರು ಹಾಕೋದು ಮುಗಿಸೋದು. ಉಲ್ಟಾ ಮಾಡಿಡೋವು ಚೀಲ. ಹಿಂಗೆ ಮಾಡ್ತಾ ಬಂದ್ರೆ ಮಾತ್ರ ಅದು ಬಿಸಿ ನೀರು ಹಾಕಿದಂಗೆ ಬೇರೆ ಬಂದಿದ್ದು ಕರೆಕ್ಟ್ ಇದಾಗ್ತು. ಹೀಗಾಗಿ ಬಂಜು ಅಡಿ ಚಲೋ ಬಂದು ನಾಳೆ ಬಂದಿರೋದು ಬತ್ತು ಅಷ್ಟು ಜಡ್ಲು ಇತ್ತು ಅಂತ ಇಲ್ಲ ಬತ್ತು ಇದೆ. ಮುಖಾಲಷ್ಟು ಬಂಚಲ್ರಿ ಅದೇ ಬಿಸಿ ಬಿಸಿ ಇದ್ದದು. ಎಂತ ಅವೇನ ಮುಂಡಾವ ನಮ್ನಿದೆ. ಅದು ಬೇರೆ ಅಂತ ಎಂತ ಕುಡಿ ಈಗ ನಡ್ತಾ ಮರಗಚ್ಚಿನ ಮಾಡ ಮುಗಿದು ಇದು ಶಿಷ್ಯ ಶುರುವಾತು. ನೋಡು ಮೆಣಸನ ಕುಡಿ ವಯಸ್ಸಾದವ್ ನೆಡ್ತಾ ಇದ್ದ. ತಲೆಗುಡಿ ನೆಡೋದು ಇದು ನೋಡು. ತಲೆಗುಡಿ ಪೀಕ್ ಬಂದಿದ್ದೆ ನೆಡ್ತಾ ಇದ್ದ. ನಾವು ಬರೋ ವರ್ಷನೇ ಪೀಕ್ ಕೊಯ್ರಡಿ. ಅದು ಗದ್ದೆ ಇವತ್ತು ಹಾಗೆ ಬೀಜ ಹಾಕವ. ಹಂಗಾಗಿ ಬತ್ತಿ ಅಂತು ಗಾಡಿ ಫೋಟೋ ಹೊಡೆಯೋದು ಆತಡಿ. ನೀ ಮೊಬೈಲ್ ಇಲ್ಲೆಲ್ಲ ಸಾತೆ ಬೀಜ ಹಾಕಿದ್ರೆ ಹುಟ್ಟುತ್ತಿತ್ತಾನೆ ಇಲ್ಲೆಲ್ಲ. ಹಾಂ ಕಿತ್ಗ ಕಿತ್ತಿಗೆ ಬಂದು ಇಲ್ಲಿ
ಕಿತ್ಕೊಂಬಂದು ನೆಟ್ರು ಬತ್ತಾನ. ಕೆಂಪು ಹೌದು ನೋಡ್ತಿದ್ದಾಳ್ರಿ ಇವತ್ತೊಂದು ಆಗಿದ್ದೆ. ಹಂಗೆ ಮಾಡ್ತಿ. ಎಲ್ಲ ಒಂದೊಂದು ಎರಡೆರಡು ಇಟ್ಟು ದೂರ ಮಾಡಿ ಬಾಕಿ ಒಂದೊಂದು ಬುಡ ಒಂದು ಬುಡಕ್ಕಷ್ಟು ಕಿತ್ಬಿಡು. ಹಂಗೆ ಮಾಡ್ತಿ. ದೂರ ಒಂದು ಒಂದಿಂದ ಇಲ್ಲಿವರೆಗೆ ಒಂದು 10-15 ಕಚ್ಚಿ ಇಡು ಸಾಕು. ಮೆಣಸಿನ ಗುಂಜೆಲ್ಲ ಆಜು ನೋಡಿ. ಕಾಳು ಮೆಣಸು ಔಷಧಿ ಹೊಡೀರಿ ಇಲ್ದವ್ರು ಮತ್ತೆ ಪೂರ್ತಿ ಉದ್ರಿ ಹೋಗ್ತು. ಹಾಂ ಇಲ್ದವ್ರು ರಾಮನ್ ತಗೊಂಡ ಅಂದಿಸು ಹೊಡಿ. ಯಾಕೆಂದ್ರೆ ಅಲ್ಲ ಚಿಗುರ್ಕೆತ್ತು ಬಿಡು ಬಿಡು ಅಲ್ಲೇ ಚಿಗುರು ಕೇಳಿ ಹಂಗೆ ಅದೆಲ್ಲ ಹಿಂಗೆ ಮಾಡಿ ಒಂದು ಬದಿ ಹಾಕಿ ಕೊಡ್ತಾ ಇದ್ದಿದ್ದು ಹಿಂಗೆ ತಿರ್ಸ್ಕೊಂಡು ಹೇಳಿ ಇಳುವರಿ ಜಾಸ್ತಿ ಹೊತ್ತು ಆಫ್ ಮಾಡಿದ್ದಿ. ದುಡ್ಡೇ ನಮ್ಮಲ್ಲಿ ಇದೆಲ್ಲ ರೂಢಿ ಆಗೋದು. ಹಾಂ ಆಫ್ ಇಲ್ಲೆಲ್ಲ ಉಂಟೆ ಈಗೆಲ್ಲ ಉಂಟೆ. ಅಲ್ಲ ಐತ್ ಬಲ್ಲಿ ಎಲ್ಲಿದ್ದು ನೀವು ಒಂದೇ ಬಂದ್ಯಾ? ಏಯ್ ಬಾ ಬಾ ಕರಿಯ ಬರ ಬಾ. ಗೊತ್ತಾಯ್ತು ಬಾ ಬಂತು ಎಮ್ಮೆ ಕರನು ಬಂತು ಎಲ್ಲ ಸಿದ್ಧತೆ ಎಮ್ಮೆ ಆ ಲೆಕ್ಕದಲ್ಲಿ ಈಗ ಸುಮಾರು ಧೂಮ್ನ ಕರು ಆಯ್ತು. ಸ್ವಲ್ಪ ಎಮ್ಮೆ ಕರೆ ಹೆಂಗೆ ಬಿಡ್ತು ನೋಡ್ರಿ ಅದು ಒಳ್ಳೆವರೆಗೂ ತೋಳಿ ಪಾಪ. ಹೊಂಟಿ ಅದ್ರ ಕರಲ್ಲ ಆತ್ಮನ ಕರ ಕಡಿದ್ದು ಇದ್ದು ಅಲ್ಲೇ ಈ ಎಮ್ಮೆ ಕರ್ನವ್ರು ಹಿಂದಿದ್ದು. ಎಷ್ಟು ಫಾಸ್ಟ್ ಹೋಗ್ತಾ ಅಷ್ಟೇ ಫಾಸ್ಟ್ ಹೋಗ್ತದೆ ಪಾಪ. ನಿತ್ಕೊಂಡು ನೋಡೋ ಅನ್ಕೊಳ್ಳಿ ಅದು ನಿತ್ಕೊಂಡು ನೋಡು ಪಾಪ ಅನ್ಸುತ್ತೆ. ಆ ಲೆಕ್ಕದ್ದು ಬಚಾವದ್ದೇ ದೊಡ್ಡದು ಬ್ಯಾಸಿಗೆ ಕಾಲೇ ಇಲ್ಲಿಲ್ಲ ಒಂದು ಅದೇ ಪಾಪ. ವಾನ್ ಮಾಡಲ್ಲ ಹಾಕೊಳ್ಳಿ ಹೇಳು ರಾಮಚಂದ್ರಿಗೆ ಅಂತ ಮಾಡ್ತಾ ಇದ್ದ. ದುಂಬಾಗಿತ್ತು ರಾಮಚಂದ್ರ ಎಂತ ಮಾಡ್ತಾ ಇದ್ದೀಯ ಹೇಳ 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 ರಾಮ. ಬರ್ತದ ಹೇಳ. ರಾಮ ಎಂತ ಮಾಡ್ತಾ ಇದ್ದ? ರಾಮ ಹಾಳಿ ಹೊರಲಿ ಇಡ್ತಾ ಇದ್ದ. ಹಾಳಿ ಹೊರಲಿ ಇಟ್ಕೊಳ್ಳವು, ನೀರು ನಿಲ್ಲೋಲೆ, ಜಡ್ಡು ಚಿಗಿರ್ದೇ ಇದ್ದಂಗೆ ಎಲ್ಲ ಮಾಡ್ಕೊಳ್ಳವು. ಅದಕ್ಕೆ ಹಿಂಗೆ ಮಾಡ್ರೆ ಜಡ್ಡು ಚೆಡಿಗೆಲ್ಲ ಅವಳೇ ಕೊಡವು. ನೀರು ಮ್ಯಾಲ ಬರದೇ ಇದ್ದಂಗೆ ಬೀಜದ ಭತ್ತ ಸೋಕ್ಕೊಳೆಯ ನೀರೆಲ್ಲ ಹಂಚಿಗಿರವು. ಇದಕ್ಕೆ ಹಿಂಗೆ ಈಗ 3-4 ಮಡಿ ಮಾಡ್ತೀವ, ಸೋಸ್ತೀವಿ. ಮುಡಿ ಮಾಡಿ ಆದ್ಮೇಲೆ ಅದಕ್ಕೆ ಕಡೆಗೆ ಬೀಜದ ಭತ್ತ ಸೋಕ್ರೆ ಹಿಂಗೆ ಅವಳೆ ಮಾಡವು ಎಲ್ಲ ಬದಿಗೆ. ಅವಳೆ ಮಾಡಿದ್ದು ಸರಿ ಆಗ್ತಾವ. ಸೋಸ್ತೀವಿ ಹೇಳ್ತಾ ಬರ್ತೀವಿ ನೋಡು ಮಾಡ್ತಾವ. ಹಿಂಗೆ ಅರ್ಲು ಇಡೋದ್ರಿಂದವ ಜಡ್ಡು ಆಗ್ತಿಲ್ಲ, ಹಾಳಿ ಹತ್ತಿರ ಬತ್ತು, ನೀರು ನಿಲ್ತು. ನೀರು ನಿಲ್ಲೋದ್ರ ಬಗ್ಗೆ ಮಾಡೋದು. ಈಗ ನೆಕ್ಸ್ಟ್ ಮಾಡೋದಿಲ್ಲ. ಈಗ ನಾನು
ನಾಗಳ ಗದ್ದಲ್ಲಿ ಒಂದು ವಿಚಿತ್ರವಾದ ಹಕ್ಕಿ ಬತ್ತಡ ಅದು ಎಂಥದ್ದು ಹುಳ ಇವಕ್ಕೂ ಗೊತ್ತಿಲ್ಲ, ಆಮೇಲೆ ಇವರಿಗೂ ಗೊತ್ತಿಲ್ಲ, ರಾಮಂಗೂ ಗೊತ್ತಿಲ್ಲ. ಅದನ್ನು ತೋರಿಸಲೆ ಅಲ್ಲಿಗೆ ಹೋಗ್ತಾ ಇದ್ದಿ ನಾವು ಫಸ್ಟೊತ್ತಿಗೆ ಅದು ಹಾರು ನಡುತ್ತದೆ. ಎಂಥ ಹಕ್ಕಿಗಳು ಗೊತ್ತಿಲ್ಲ, ಸಿಕ್ಕಾಪಟ್ಟೆ ದೊಡ್ಡಕ್ಕಿದ್ದು ಹಾರೋತು. ಇಲ್ಲಪ್ಪ ಕೊಡೆ ಎಲ್ಲ ಹಿಡ್ಕೊಳ್ಳಿಲ್ಲ, ಮ್ಯಾಲೋ ಕೂತ್ಕೊಬಿಡ್ಸೋದು. ಮಿಳ್ಕೊತಲ್ಲಿವರೆಗೆ ಒಪ್ಪತ್ತಿಗೆ ಓದಿರ್ತ. ಈಗ ಅದೇ ಬೈಲಲ್ಲಿ ಗುಪ್ಪ ಆರ್ಕೆ ತೋಪ ತನಕವ. ಮುಂದಕ್ಕೆ ಒಳತದೆ ರಾಮ, ಅದ ಇದ್ರ ಜಡ್ಡು ಕಾಣಿಸ್ತದೆ. ಚಿಗುರಿ ಹೋಗ್ತಾನ ಕಾಣ್ತದ್ರಿ. ಇಲ್ಲ ಚಿರ್ತಿಲ್ಲ, ಹೊಲ ನೀರು ಕಟ್ಟತಿ ಸರಿ. ಹಾಂ ಸರಿ. ಅವು ಹಿಂಗ ಮಣ್ಣೆಲ್ಲ ಇದು ಮಾಡ್ತಲ್ಲ, ನೀವಲ್ಲಿ ಮಾಡಿ. ಹಂಗಾರೆ ನೋಡು ನಾಳಂಗೆ ಹೀಗಾಗಿ ಮುಂದೆ ಫೋನ್ ಮಾಡಿದ. ಬರ್ಲಿಲ್ಲಪ್ಪ ಕಡೆಗೆ ಸೊಪ್ಪೆಲ್ಲ ಕೊಡೋದು ಮುಗೀತದೆ, ಹೋಗ್ತದೆ ಒಂದಂತ ಮುಗೀತ್ರ. ಇನ್ನು ಅದು ಅದೇ ಗದ್ದೆ ನಿನ್ನೆ ನಪ್ಪನ ಮನೆ ಬೆಟ್ಟ ಬೇಣ ಎಲ್ಲ ತೋರಿಸಿದ್ದಿ, ಇವತ್ತು ನೋಡಿ ಅಮ್ಮನೆ ಬದಿ ತೋರಿಸ್ತಾ ಇದ್ದಿ. ಸೊಪ್ಪು ಕೊಡೋದು ದೊಡ್ಡ ಹೊಡ್ತಾ ಒಂದ್ಸರಿ ಆಯ್ತು. ಇನ್ನು ಕಡೆ ಬೆಟ್ಟ ಸಾವಿರದೆಯ ಗದ್ದೆ ಸುಮಾರು ಇರ್ತಾವ. ಹೆಂಗಿದ್ದಳು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆಗ್ತಾ ಈ ವೆದರ್ ಉಳಿನ? ನಂಗಂತೂ ಸಿಕ್ಕಾಪಟ್ಟೆನೇ ಇಷ್ಟ. ಮನೇಲಷ್ಟು ಕೆಲಸ ಮುಗಿಸಿ ಫಾಸ್ಟ್ ಇವ್ರ ಹಿಂದೆ, ಹಾಗಾಗಿ ಇವರೆಲ್ಲಿದ್ರು ಅಲ್ಲಿ ಬರ್ತಾ ಇರ್ತಿ. ಇಲ್ಲಿ ಈಗ ಇಲ್ಲಿ ಮೇಲೆ ಗದ್ದಿಂದ ನೀರು ಬರ್ತಾಯಿದ್ದು ಕೆಳಗೆ ಆತು. ಅದೇ ಇಲ್ಲಿ ಸಣ್ಣಕ್ಕೆ ಬರ್ತಾಯಿದ್ದು. ಚಪ್ಪಲಿ ಎದ್ದೆ ಬರ್ತಾಯಿಲ್ಲ, ಹೋಗುದು ಇಟ್ಟು ಬೂಟ್ ಹಾಕಿ ಬಂದ್ರೆ ಬೂಟ್ ಇಲ್ಲ ಇಟ್ಟಿಗೆ ಹೋಗೋದೇನ ಆ ಕಡೆ. ಇದನ್ನ ಈಗ 1 2 3 4 5 ಮಡಿ ಮಾಡೋ. ಎಷ್ಟು 5 ಹೆಂಗೆ ಮಾಡ್ತೀಯ ಗೊತ್ತಾ? ಇದು ಹಿಂಗೆ ಮಾಡೋ. ಹಿಂದೆ ನೋಡ್ಕಿ ಓತ್ ಮಾಡಿ ಸೊಟ್ಟಗೆ ಹೋಗ್ಬೇಕು. ಸೊಟ್ಟಗೆ ಗದ್ದೆ ಸೊಟ್ಟಿಗೆ ನೀರು ಬಂದ್ ಮಾಡ್ತೀಯಾ? ಹಾಂ ಬಂದ್ ಮಾಡಿದ್ನಿಲ್ಲ, ಗೊತ್ತಾಯ್ತು. ಅಡಿಗೆ ಗಟ್ಟಿ ಅದ. ಹಾಂ ಬಿಡಬೇಕಾ? ಮತ್ತೊಲ್ಲೆ ನಾ ದೋಣಿ ಹುಕ್ಕ ಬಿದ್ದಿದ್ದೆ, ಈ ಮತ್ತೆ ಹುಕ್ಕ ಬೀಳ್ತನ ನೋಡೋದು. ದೊಡ್ಕೆ ಬಿಡವ ಸಾಕ, ಒಂಚೂರು ದೊಡ್ಡ ಮಾಡವ. ಹಾಂ ಈ ದೊಡ್ಡಕ್ಕೆ ಬಂತು. ಅವ್ರಲ್ಲಿ ನಾ ಡ್ಯಾನ್ಸ್ ಮಾಡೋ ಅಷ್ಟೊತ್ತಿಗೆ ಬಂದೆ. ಚೂರು ಬರ್ತಾ ಇದ್ದ, ಆ ಬದಿಗೆ ಹೋಗ್ತಾ ಇದ್ದದೆ ಜಾಸ್ತಿ. ಹಾಂ ಈಗ ಬಂತು. ಇದು ಎಂತ ಮಧ್ಯೆ ಓಡಾಡ ಲೆಕ್ಕಕ್ಕ ನೀರು ಪಾಸಪ್ಪಲ್ಲ. ನೀರು ಇರ್ತಲ್ಲ ಪಾಸ್ ಆಗವು. ಅದ್ರ ಈಗ 2 ಮಾಡ್ತಾರೆ, ಅದು ಮಾಡ್ಕೊಬತ್ತೆ. ಹಾಂ
ಕಡೆಗೆ ಎರಡು ಪ್ಯಾಂಟ್ ಅದೆಯಾ? ಇಡೀ ಗದ್ದೆನೂ ಹಿಂಗೆ ಮಾಡವ? ಎಂತ ದಬ್ಬ್ಯಾಗ ಸಾರಿಸ್ತಾ ಇದೆಯೇನೋ? ಸಾರ್ಸೋದಂತೆ ಲೆವೆಲ್ ಮಾಡೋದು. ಮಡಿಯ ಮಾಡಿ ಹಿಂಗೆ ಮಾಡೋದು. ಅದು ಏನ ಮಾಡಿದ್ರೆ ಭತ್ತ ಇದೆಲ್ಲ ಆಗ್ತಿಲ್ಲ, ಲೆವೆಲ್ ಆಗ್ತದೆ ಹಂಗೆ. ದೊಡ್ಡ ದನ ಎಲ್ಲ ಇತ್ತು. ನೋಡಿ ಚಂದ ಕಾಣಿಸ್ತಾ ಇದ್ದ, ಎಷ್ಟು ಚಂದ ಮಾಡ್ತಾ ಇದ್ದ ಮನೆ ಆಳು ನೋಡಿ. ಈಗ ಇದ್ರ ಪೂರ್ತಿ ಇಡೀ ಗದ್ದೆನೂ ಹಿಂಗೆ ಮಾಡ್ತೀವಡ. ಈಗ ಅಷ್ಟೊತ್ತು ನಿಂತ್ಕೊಂಬಲ್ಲಿ ಹೆಂಗೆ ಟೈಮ್ ಇಲ್ಲ ಮನೆಗೆ ಹೋಗಿ ಅಡುಗೆ ಮಾಡವು. ಈಗ ನಾ ಇಲ್ಲಿಂದ ಹೋಗ್ತಾ ಇದ್ದೆ, ಮತ್ತೆ ಮಧ್ಯ ಮೇಲೆ ಬಪ್ಪ ನಾವು ಹಾಗೆ ಭತ್ತ ಎಲ್ಲ ಸೋಗ್ತಾವಡ. ಅವಾಗ ತೋರಿಸ್ತಿ. ಫುಲ್ ಅಂತ ಕೇಳ್ಕೊಂಜಿಯ ಬಿಡಿಸು. ಹಾಂ ಅದು ಬರ್ತಿ. ಅದು ಎಲ್ಲಿಂದ ಬತ್ತು? ಮ್ಯಾಲಿಂದ ಬತ್ತ ಮತ್ತೆ? ಓ ಇಲ್ಲಿಂದಾನೇ ಇದಕ್ಕೆ ನೀರು ಬರ್ತದೆ ಈ ಹೊಂಡಕ್ಕೆ. ಎಷ್ಟು ದೊಡ್ಡಕ್ಕೆ ಬರ್ತಾ ಇದ್ದು ಒಂದೇ ಇದ್ದ. ಇನ್ನೊಂದು ಎರಡು ಬತ್ತಿತ್ತು ಪ್ರತಿ ವರ್ಷನೂ. ಈ ವರ್ಷ ಇಲ್ಲಪ್ಪ ಎತ್ತಲ ಜನ ಮಳೆ ಕಡಿಮೆ ಇದು. ಇಲ್ಲೊಂದು ಗೊತ್ತಾಯ್ತು ಸಣ್ಣ, ಇಲ್ಲೊಂದು ಇವೆಲ್ಲ ಒಂಚಡಿ ಅಷ್ಟು ಬರ್ತಾವು. ಆದರೆ ಈ ವರ್ಷ ಮಳೆ ಪ್ರಮಾಣ ಕಡಿಮೆ ಆಗಿದ್ದಕ್ಕೆ ನೀರು ಕಡಿಮೆ. ಹಾಂ ಇಲ್ಲೊಂದು ಸಣ್ಣದು ಗೊತ್ತಾಯ್ತು. ಹೌದಾ? ಇದರಿದ್ದೆ ನೀರು. ಅಲ್ಲ ನಿಂತನಾರೆ ಅಪ್ಪದು ಹೇಳು. ನೀ ಹೇಳಿ. ಇದು ನೋಡಿ ಬೆಳೆ ದೂರ್ಬೆ. ಇದು ಬೆಳೆ ದೂರ್ಬೆ ಬುಡಕಿಂದ ತನ್ನಿಂತನಾರೆ ಆಗ್ತದೆ. ಎಲ್ಲ ಕಿತ್ನೆಟ್ರು ಆಗ್ತಿಲ್ಲ ಅದು. ಅದೇ ಇದು ಹಿಂಗಿದ್ದು ನೋಡಿ. ಇದು ಬೆಳೆ ದೂರ್ಬೆ. ಇದ್ರನ್ನ ಗಣಪತಿಗೆ ಏರ್ಸೋದ್ರಿಂದ ಭಾಳ ಶ್ರೇಷ್ಠ ಇದೆ. ಇದು ಇಲ್ಲೊಂದಿದ್ದು ಹಿಂಗೆ ಎಲ್ಲೆಲ್ಲೋ ಕೆಲವು ಬದಿ ಮಾತ್ರ ಇದು, ಉಳಿದಿದ್ದೆಲ್ಲ ಹಸಿರನ್ ದೂರ್ಬೆ. ಆದರೆ ಕೆಲವೊಂದು ಬದಿ ಮಾತ್ರ ಇದೊಂದು ಟೈಪು ಇದು ಸ್ಪೆಷಲ್ ತೋರಿಸ್ತಾ ಇದ್ದು. ಇದು ಬೆಳೆಯಕ್ಕೆ ಇದು ಬೆಂಗಳೂರಲ್ಲಿ ಮಾತ್ರ ನಾನು ನೋಡಿದ್ದೆ, ಮತ್ತೆ ಎಲ್ಲೂ ನೋಡಿದ್ದೆ. ಬೆಳೆ ದೂರ್ಬೆ ಅಷ್ಟೇ. ಎಷ್ಟು ಬೆಳ್ಳಗಿದ್ದು, ಎಷ್ಟು ಬೆಳ್ಳಗಿದ್ದು ನೋಡಿ. ಇದು ನೆಟ್ರು ಆಗ್ತಿಲ್ಲ, ಮತ್ತೆ ಕಿತ್ತು ನೆಟ್ರಲ್ಲ ಅದೇ ಬೆಳೆಕ್ಕೆ ಆಗ್ತಿಲ್ಲ. ಇದ್ರ ಪಕ್ಕಕ್ಕೆ ನಾರ್ಮಲ್ ದೂರ್ಬೆನೂ ಇದ್ದು ನೋಡಿ. ಅದಕ್ಕೆ ವ್ಯತ್ಯಾಸ ತೋರಿಸ್ತಾ ಇದ್ದೀವಿ ನೋಡಿ. ಬೆಳೆ ದೂರ್ಬೆ ಮತ್ತೆ ಹಸಿರಂದು ಎರಡು ಇದ್ದು ನೋಡಿ. ಕಾಣ್ತಾ ಇದ್ದ ನಿಂಗಕ್ಕೆ? ಅಲ್ಲೂ ಇದ್ದ. ಒಂದು ಇದ್ದು. ಆ ಬ್ಯಾಶ್ಗೆ ಸುಮಾರು ಇತ್ತು. ಇಲ್ಲೂ ಇದ್ದಲ್ಲ. ಈಗ ಒಂದು ಕಿತ್ಕೋಗಿ ನೆಟ್ ನೋಡ್ಲಾ? ಮನೆಯೆಲ್ಲ ಹಾಕ್ತಾಳೆ. ಇಲ್ಲೊಂದು ಹಾಕ್ಪದಾಳೆ. ತಗೊಂಡೋಗಿ 2 ಸರಿ ನೆಟ್ಟರು ಬದುಕಿದ್ದಿಲ್ಲ. ಹೌದು ಸುತ್ತೋತು ಕಡೆ ತನ್ನಾರೆ.
ಹಿಡ್ಕೊ ಬಂದು ಇಲ್ಲಿ ಗದ್ದಲಿತ್ತು. ನೋಡಿ ಇದೇ ಬೆಳೆದು ಇರ್ಬೆ. ಹಸ್ರಂದು ಎರಡೂ ಇದ್ದು ನೋಡಿ ಎಷ್ಟು ಕರೆಕ್ಟ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದ್ದು. ಎಲ್ಲ ಸುಳ್ಳೆಯಾಳು ಅಂದ್ಕೊಳ್ಗು, ಅದು ನಾನು ಫಸ್ಟ್ ಹಾಗೆ ಅಂದ್ಕೊಂಡಿದ್ದೆ, ಅದು ನಿಜವಾಗ ಅಲ್ಲ. ಅಲ್ಲಿ ಆ ಜಾಗದಲ್ಲಿ ಮಾತ್ರ ಎಂತಕ್ಕೂ ಹಂಗೆ ಆಗ್ತದೆ, ಹೆಂಗೂ ಗೊತ್ತಿಲ್ಲ ಅಂತ ಕೇಳಿ ನೋಡಿ ತೋರಿಸ್ತಾ ಇದ್ದೆ. ಬೊಡಿಗಷ್ಟು ಬಂಜುದ ಹೇಳಿದ್ದೆ ನೋಡಿ. ಆದರೆ ಇದು ಸರಿಯಾದ ಬಂದಿದೆ. ಇದು ಹಂಗಲ್ಲ, ಅದು ಗೊಬ್ಬರ ಒಂದು ಸ್ವಲ್ಪ ಬಂದಿದೆ, ಜಳ್ಳು ಇತ್ತು. ಇನ್ನೊಂಚೂರು ಚಿತ್ತ ಕೆಳಗಾಯ್ತು, ಅಲ್ಲೆಲ್ಲ ಹೊಂಡ ಆಯ್ತದೆ. ಈ ಕಲ್ಲು ಸುಮಾರು ಸರಿ ಇತ್ತು, ಈ ಕಲ್ಲು ಸುಮಾರು ಸರಿ ಇತ್ತು ಅಂತ. ಅದು ಎಂತ ಜೀವಿತ, ಕೆಲವೊಂದು ತಗೋ ಬೇರೆ ಬಂದಿದೆ, ಕೆಲವೊಂದು ಹಂಗೆ ಬಂದು ಹಿಂಗಲ್ಲ ಸಾಕಾಗ್ಲಕ್ಕ. ಒಂದೊಂದು ಬಂಚಲೆ ಬೊತ್ತ ಎಂತಲ್ಲ, ಆದರೆ ಇದೆಲ್ಲ ಉದ್ದ ಬಂದು ಅಷ್ಟು. ಡಬಲ್ ನಮ್ನಿ ಆಗಿದೆ, ಹಿಂಗೆ ಹಪ್ಪಳ ಇದೆ. ಎಂತಕ್ಕೆ ಹಂಗೆ ಆಗ್ತದೆ ನಂಗೆ ಗೊತ್ತಿಲ್ಲ, ಇದಕ್ಕಾಗಿ ಹಂಗೆ ಆಗ್ತದೆ. ಸುರ್ಬೇಗಿದೆ. ಒಂದು ಪ್ಲಾಸ್ಟಿಕ್ ಬೇಕಾರೆ ಅವ್ರಂತ ಅಂದರೆ ಅದು ಹೌದಲ್ರ, ಸುಳ್ಳು ಹೋಗಲಿಲ್ಲ ನನ್ನ ಹತ್ರ ಎಂತ. ಹಾಂ ಜಾಸ್ತಿ ಹಾಕಿದ್ಯಲ್ಲ ನೋಡು ಬಂದು ಕಟ್. ನೀ ಅಷ್ಟು ಬುದ್ಧಿವಂತನಪ್ಪ. ಹಾಗೆ ಸೊಕ್ಕೆಂಡು ಬೇಲಿ ಕಟ್ಟಬೇಕು ಗೊತ್ತಾಗಲಿಲ್ಲ, ಬೆಳಗ್ಗೆ ಸರಿ ಇತ್ತು. ಮೊದಲು ಬೇಲಿ ಕಟ್ಕೊಂಡು ಕಡೆ ಒಳ ಬೀಜ ಅಲ್ಲ, ದಾಟೆಲ್ಲರೂ ಬೇಡ್ದ, ದಾಟದಿಯಲ್ಲಿ. ಹಂಗೆ ಮಾಡು, ಅದು ನಾಡ್ದಿಗೆ ನಾನು ಅರು ಕಡ್ದು ಮಾಡಿಕೊಡ್ತೆ ಅಕ್ಕ. ಹಾಂ ವಿಡಿಯೋ ಮಾಡಿ. ತಡವ ಹೆಂಗೆ ಸೋಕದಾಳದ್ ನೋಡವ, ನೋಡು ಇದೆಲ್ಲ ಭತ್ತದ ಬೇರೆ ಬಂದಿದ್ನೆಲ್ಲ ಹಿಂಗೆ ಸೋಕ್ಯತ್ ಮಾಡ್ಕ್ಯತ್ ಹೋಗಕ್ಕಾಗ್ತದೆ. ಆತಾ ಇದನ್ನ ಹುಟ್ಟಿ ಹಾಗೆ ಆಗ್ತು, ಶಶಿ ಆಗ್ತು, ಶಶಿಯನ್ನು ಕಡೆ ಕಿತ್ತು ಇಡೋದು. ಹೆಂಗೆ ಸರಿಯಾಜ ಹೆಂಗಂತ ಗೊತ್ತಾ, ಗೊತ್ತಿಲ್ಲ ಅಂದ. ಮಡಿಕೆ ತೋರಿಸ್ತೀಯ ಓಪ.
ಅಷ್ಟೊಂದು ಬಂದಿದ್ದಿದ್ರೆ ಇದು ಕರೆಕ್ಟ್ ಇದ್ದು ಅಂತಕ್ಕೆಂದ್ರೆ ಆರಾಮ್ ಇದು ಮಾಡಲು ಹೋಗ್ತಿದ್ದು ಆ ಜಡಕ್ ಆದಂಗೆ ಸೋಕಲ್ಲೂ ಗೊತ್ತಿಲ್ಲ ಅಷ್ಟು ಗೊಂಜ ಇಲ್ಲೇ ನೋಡವಾದ್ರೆ ನಾನು ಹಿಂಗೆಲ್ಲ ಮಾಡ್ತಾಳೆ ಗೊತ್ತಿತ್ತಿಲ್ಲ ಖರೆ ಒಂದು ಸರಿನೂ ಬಂದೇ ಇಲ್ಲಲ್ರಿ ಹಾಂ ಹಾಂ ಅಲ್ಲಂತಕ್ಕೆ ಹೋಗ್ತೀವಿ ಸಕಾಯ್ ಇಲ್ಲೇ ಹೋಗಿದ್ದಿದ್ನಿಲ್ಲೇ ಈಗ ಎಲ್ಲರಿಗೂ ತೋರ್ಸೋಣ ಬಂಜಿ ಫಸ್ಟ್ ಟೈಮ್ ಅಪ್ಪನ ಮಲ್ಲು ನೋಡಿ ಇದ್ನಿಲ್ಲ ಹೆಂಗೋ ಮಾಡಿಬಿಡ್ತೀವಲ್ಲಿ ನಾ ಪದೆಂತ ಇತ್ತು ಹಂಗೆ ಮಾಡ್ತಾ ಇದರಲ್ಲೇ ಬೇರೆ ಬೇರೆ ನಮ್ಮನಿಂದು ಇರ್ತೀವಿ ಇದು ಬಿತ್ತಿಗೆ ಕೆಲಸ ಅದಲ್ಲ ಇದು ಹಾಗೆ ಬೀಜ ಸೂಟ್ಕೊಂಡು ಮಾಡೋದು ಇದರಲ್ಲೇ ಬಿತ್ತಿಗೆ ಮಾಡೋ ಉಳಿತಾರೆ ಬೈಸಿನ ಬದಿ ಅದು ಬೇರೆ ಇಲ್ಲಿ ನಮ್ಮಲ್ಲಿ ಮಾಡೋದು ಹಿಂಗೆ ನಮ್ಮಲ್ಲಿ ಮಾಡೋದು ಹಿಂಗೆ ಮಲೆನಾಡು ಬದಿ ಮಾಡೋದು ಮಲೆನಾಡು ಬದಿ ಹಿಂಗೆ ಬಯಲ್ಸೀಮೆ ಬದಿ ಬೇರೆ ನಮ್ನಿ ಬಯಲ್ಸೀಮೆ ಬದಿ ಬೇರೆ ನಮ್ನಿ ಹ್ಞೂ ನಾವು ಹಿಂಗೆ ಮಾಡಿ ನೀವು ಮಾತಾಡೋದೇ ಕೇಳ್ತಾ ಇಲ್ಲ ಹೇಳಿ ಹೇಳಿ ಯಾವುದು ಸಬ್ಸ್ಕ್ರೈಬ್ ಮಾಡಿ ಮಾಡಾಡ್ದ ರಿಕ್ವೆಸ್ಟ್ ಮಾಡ್ತೀರಲ್ಲ ಈಗೊಂದು ಸಣ್ಣ ಮಳೆ ಹೊಯ್ದಿದ್ರೆ ಎಲ್ಲ ಭತ್ತ ಕುಂಡಿರ್ತಿತ್ತು ಅದಾ ಹೌದ್ರಿ ಮಳೆ ಹೊಯ್ಯೋದಿಲ್ಲಲ್ರಿ ನಾವೇನು ಮಾಡ್ಬೇಕ್ರಿ ಎಂತ ಮಾಡೋದು ಇಲ್ಲೇ ನಾವೆಂತ ಮಾಡಲಾಗ್ತು ಬೋರಿಗೂ ಮಾಡಕ್ಕೆಂಡ ಇದ್ದು ಹಾಂ ಒಂದು ಸ್ವಲ್ಪ ಭತ್ತಲ್ಲ ಹಾರಿದ್ದು ನೋಡಿದ್ದು ಗಾಳಿಗೆ ಹಾರಿ ಚಿಗುಣು ಬೀಜರ ಮಲ್ಲ ಹಾಕ್ಯಾರನು ಬೀಜರ ಮಲ್ಲ ಹಾಕ್ಯಾಗ ಓಹೋ ಬೀಜರ ಮನೆಯಾಗ ಇದು ನಮ್ಮ ಮಲೆನಾಡು ಇದು ಗದ್ದೆ ಕೆಲಸ ಎಲ್ಲ ನಡೀತಾ ಇದ್ದು ಮುಂದಿನ ವಿಡಿಯೋ ನೆಕ್ಸ್ಟ್ ಇದ್ರಲ್ಲಿ ತೋರಿಸ್ತಿ ಈಗ ಮನೆಗೆ ಹೋಗ್ಪಾನ ನಡೀರಿ ನೋಡಿ ಹೆಂಗಿದ್ದು ಬೇಡ ತೋರಿಸ್ತಾ ಇದ್ದಿ ಎಷ್ಟು ಚಂದ ಇದ್ದು ಗಾರ್ಡನಲ್ಲೆಲ್ಲ ಲಾನ್ ಬೆಳೆಸ್ದಂಗೆ ಇದ್ದು ನೋಡಿ ಹೆಂಗಿದ್ದು ಬೆಳಗ್ಗೆ ತೋರಿಸಿದ ಬೆಳೆದು ಇರ್ಬೆ ನೋಡಿದ್ರಲ್ಲಿ ಇಲ್ಲಿ ಮತ್ತೆ ತೋರಿಸ್ತಾ ಇದ್ದಿ ನೋಡಿ ನೋಡಿ ಇಷ್ಟು ಕಳೆ ಮಧ್ಯದಲ್ಲಿ ಹೆಂಗೆ ಬೆಳಕಂಜೋಳು ಎಲ್ಲ ಒಂದು ಆಗ್ತು ಇದು ಇದರಲ್ಲಿ ಯಾವ ಗಿಮಿಕ್ಕೂ ಇಲ್ಲ ನೋಡಿ ರಿಯಲ್ಲಾಗಿ ಬೆಳೆದ್ದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋಕ್ಕೆ ವಾಚ್ ಮಾಡ್ತಾಯಿರಿ ಈಗ ಗದ್ದಿಂದ ಮನೆಗೆ ಹೋಗ್ತಾ ಇದ್ದಿ ಇವತ್ತಿಲ್ಲೆಲ್ಲೂ ಎಂಥದ್ದು ಕಂಡಿದ್ದಿಲ್ಲ ಒಂದು ಉಂಬ್ಳನೂ ಹೊತ್ತಿದ್ವಿಲ್ಲ ಹಳ್ಳಿಲೆಲ್ಲ ತೋರಿಸೋದು ಉಂಬ್ಳ ಚೊರಟೆ ಏಡಿ ದನ ಕರುಗಳು ಹಿಂಗಿದ್ದಲ್ದ ಇಲ್ಲಿ ಅಂತಂದು ಮತ್ತೆಂತಾರು ತೋರ್ಸಲಾಗ್ತ ನಾನು ಇಲ್ಲಿದ್ದಿದ್ದೆ ನಾನು ತೋರಿಸವು ಇಲ್ಲಿ ಕಾರು ಜೀಪು ಬೈಕು ಕಾಂಕ್ರೀಟ್ ಕಾರ್ಡ್ ಯಾವುದು ತೋರಿಸಲಾಗ್ತಿಲ್ಲ ಹಾಗಾಗಿ ಈ ಥರ ವೆದರ್ನೇ ನಾನು ತೋರಿಸ್ತಾ ಇರ್ತೀನಿ ಹಿಂಗೆ ಕೆಲವ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈಗ ಮನೆಗೆ ಹೋಗೋ ಸಮಯ
ಇಲ್ಲೊಂದು ವಾಟರ್ ಫಾಲ್ಸ್ ಇದ್ದು ತೋರಿಸಿದ್ದು ಬೆಳಗ್ಗೆ ನಿಂಗಕ್ಕೆ ನೋಡಿ. ಈಗ ಮನೆಯೊಪ್ಪನ ಇನ್ನು ಕೊಡುಗೆ ಕೆಲಸಿದ್ದು ಸಂಜೆ ಆಸರಿಗೆ ಮಾಡವು. ಇದು ನಂದು ಇವತ್ತಿನ ದಿನಚರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಾವಿರಗಟ್ಟಲೆ ಜನ ವೀಡಿಯೋ ನೋಡ್ತಾ ಇದ್ದೀವಿ, ನಂಗೆ ಗೊತ್ತಾಗ್ತಾ ಇದ್ವು. ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಎಲ್ಲರೂ. ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೇಳಿ. ಒಂದು ಲೈಕ್ ಬಟನ್ನು ಒತ್ತಿ. ಹಾಗೆ ಹಳ್ಳಿ ಹೆಣ್ಮಕ್ಳಿಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್. ಥ್ಯಾಂಕ್ ಯು.